ನನಗೇನು ಮಾಡಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಚಕ್ರಾಪುರಿಗೇನೋ ಬಂದ್ವಿ, ಆಗೋ ಕೆಲಸನೂ ಆಯ್ತಾ ಇಲ್ಲ, ಜಾಜಿನೂ ಸಿಗ್ತಾ ಇಲ್ಲ. ಹುಣ್ಣಿಮೆ ಒಳಗಾಗಿ ಈ ಕೆಲಸ ಆಗಬೇಕು. ತಾಳ್ಮೆ ಇರಲಿ ಕನಕಾಂಬರಿ, ಬಂದ ಕೆಲಸ ಆಗೇ ಆಗುತ್ತೆ. ಬರೀ ಮಾತಿಂದ ಏನು ಆಗಲ್ಲ ಶಿವರುದ್ರ, ಬಂದ ಕೆಲಸ ಆಗಬೇಕು ಅಷ್ಟೇ. ಇಲ್ಲಿ ಕಳೀತಾ ಇರೋ ಒಂದೊಂದು ಗಳಿಗೆನೂ ನಾವು ಹುಣ್ಣಿಮೆಗೆ ಹತ್ರ ಆಯ್ತಾ ಇದ್ದೀವಿ. ಅದೇ ನನ್ನ ಭಯ. ಹುಣ್ಣಿಮೆವರೆಗೂ ಸಮಯ ಇಲ್ಲ ಕನಕಾಂಬರಿ, ನಾವು ಈ ಊರಲ್ಲಿ ತುಂಬ ದಿನ ಉಳಿಯೋಕ್ಕಾಗಲ್ಲ. ಹೌದು ಶಿವರುದ್ರ, ನಾವು ಇದನ್ನ ಮರ್ತೇ ಹೋಗಿದ್ದೀವಲ್ವಾ? ಮರೆಯುವಂಥ ವಿಚಾರ ಅಲ್ಲ ಇದು. ಮುಂದಿನ ಮಂಗಳವಾರದೊಳಗಡೆ ನಾವು ಅರಿಯಂತಪುರದಲ್ಲಿ ಇರಬೇಕು. ಪ್ರತಿ ಮಂಗಳವಾರ ಸರ್ಪಗಳಿಗೆ ಸಲ್ಲಿಸೋ ಪೂಜೆ ಸಲ್ಲಿಸಬೇಕು. ಆ ಪೂಜೆ ನಡಿಬೇಕಾದ್ರೆ ನಾವಲ್ಲಿರಬೇಕು. ಆ ಪೂಜೆ ಆಗಲಿಲ್ಲ ಅಂದರೆ ನಿಧಿ ಕಾಯ್ತಿರೋ ಸರ್ಪಗಳಿಂದ ನಮಗೆ ತೊಡಕಾಗುತ್ತೆ. ಹಂಗಾಗಬಾರ್ದು ಶಿವರುದ್ರ. ಹಂಗೇನಾದರೂ ಆಗೋದ್ರೆ ನಾವಿಷ್ಟು ದಿನ ಪಟ್ಟು ಶ್ರಮ ವ್ಯರ್ಥ ಆಗೋಯ್ತದೆ. ನಮ್ಮ ಆಸೆ ಎಲ್ಲ ಮಣ್ಣು ಪಾಲಾಗೋಯ್ತದೆ. ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ. ಆ ವಿಗ್ರಹ ನನಗೆ ಬೇಕೇ ಬೇಕು. ಅರಿಯಂತಪುರಕ್ಕೆ ಹೋಗಿ ದಕ್ಷಿಣನಾಥನ ನೆತ್ತಿ ಮೇಲೆ ಆ ವಿಗ್ರಹ ಮಡಗಲೇಬೇಕು. ಮುಂದಿನ ಮಂಗಳವಾರದೊಳಗಡೆ ವಿಗ್ರಹ ನಮ್ಮ ಕೈ ಸೇರುತ್ತೆ, ಭರವಸೆ ಇಡಿ. ನಿಮ್ಗಿನ್ನೂ ಈ ಕ್ಷೇತ್ರದ ಮಹಿಮೆ ಅರಿವಾಗಿಲ್ಲ ಅನಿಸುತ್ತೆ. ಯಾರೇ ಏನೇ ಕೇಳ್ಕೊಂಬಂದರೂ ಇಲ್ಲಿ ನೆರವೇರಿದೆ. ಅಂಥ ಶಕ್ತಿಯುತವಾದ ಕ್ಷೇತ್ರ ಇದು. ನಾವು ಈ ಊರು ಕಾಲಿಡೋ ಮುಂಚೆನೆ ವಿಗ್ರಹನ ಬೇಡ್ಕೊಂಡು ಹುಡ್ಕೊಂಡು ಬಂದಿದ್ದೀವಿ. ಅದೇ ನಮ್ಮ ಗುರಿ. ವಿಗ್ರಹ ಜೊತೆಗೇನೆ ನಾವು ಹರಿಯಂತಪುರಕ್ಕೆ ಹೋಗೋದು. ಇಲ್ಲಿ ನಮ್ಮನವರು ನಮ್ಮನ್ನು ಕೈ ಬಿಡೋದಿಲ್ಲ. ನಮ್ಮ ಕೈಗೆ ವಿಗ್ರಹ ಸಿಗೋ ಯಾವ ಸುಳಿವು ಸಿಗ್ತಾ ಇಲ್ಲ. ಅದೇ ನಂಗೆ ಭಯ ಆಯ್ತಾ ಇರೋದು. ವಿಗ್ರಹ ಸಿಗುತ್ತೆ, ಚಿಂತೆ ಮಾಡಬೇಡಿ. ನೀವು ಆತಂಕ ಪಟ್ಟರೆ ನನ್ನ ಕೆಲಸ ಮಾಡೋಕ್ಕಾಗೋದಿಲ್ಲ. ವಿಗ್ರಹ ತಗೊಂಡೆ ನಾವು ಹರಿಯಂತಪುರಕ್ಕೆ ಹೋಗ್ತೀವಿ. ನನ್ನ ಮಾತನ್ನು ನಂಬಿ. ನಂಬಿಕೆ ಮಾತಲ್ಲ ಶಿವರುದ್ರ. ಆ ನಿಧಿ ನನಗೆ ಸಿಗೋದು ಎಷ್ಟು ಮುಖ್ಯ ಅಂತ ನಿನಗೆ ಗೊತ್ತಿಲ್ಲ. ನನ್ನ ಕನಸು ಸಾಕಾರ ಆಗೋದೇ ಆ ನಿಧಿ ಸಿಗೋದ್ರಿಂದ. ಅದೇನೇ ಆಗಲಿ, ಆ ನಿಧಿ ನನಗೆ ಬೇಕೇ ಬೇಕು. ನಾನು ಅನ್ಕೊಂಡಿದ್ದ ಕೆಲಸನ ನಾನು ಸಾಧಿಸದೆ ಬಿಟ್ಟವಳಲ್ವೇ ಅಲ್ಲ, ಇದನ್ನೂ ಅಷ್ಟೇ. ನಾನು ನಿನ್ನ ಆರಾಧಿಸಿದೆ, ಉಪಾಸನೆ ಮಾಡಿದೆ, ವ್ರತ ಹಿಡ್ದೆ. ಆದ್ರೆ ಭಕ್ತನಂತೆ, ಸ್ನೇಹಿತನಂತೆ, ದಾಸನಂತೆ, ಶತ್ರುವಿನಂತೆ, ಮಗನಂತೆ ಆದ್ರೆ ನೀನು ಮಾಡಿದ್ದಾದ್ರೆ ಏನು? ನನ್ನನ್ನು ಧಿಕ್ಕರಿಸಿದೆ, ನಿರಾಕರಿಸಿದೆ. ನಾನು ನಿನ್ನ ಪೂಜೆ ಮಾಡೋದನ್ನ ನಿಲ್ಲಿಸಿದೆ, ಮಂತ್ರ ಹೇಳೋದನ್ನ ನಿಲ್ಲಿಸಿದೆ. ನಿನ್ನ ಕಾಲ ಬಳಿ ಬಿದ್ದು ಈ ಹಣೆಯನ್ನ ಚಚ್ಚಿಕೊಂಡೆ. ತಾಯೇ, ಶ್ರೀಚಕ್ರವನ್ನ ದಯ ಪಾಲಿಸು ಅಂತ. ಆದ್ರೆ ಇನ್ ಯಾವ ರೀತಿ ಬೇಡ್ಕೋಬೇಕು ನಿನ್ನ? ಯಾವ ರೀತಿ ಕೇಳ್ಕೋಬೇಕು ನಿನ್ನ? ಹೇಳ್ಬಿಡು, ಅದು ಆಗ ಹೋಗ್ಬಿಡ್ಲಿ. ಯಾಕೆ ಯಾಕೆ ಶ್ರೀಚಕ್ರ ಕೊಡ್ತಾ ಇಲ್ಲ ನೀನು? ನಾನೇನ್ ಕೇಳಬಾರದು ಕೇಳ್ಬಿಟ್ಟೆ.
ಇಷ್ಟು ವರ್ಷಗಳ ಕಾಲ ನಿನ್ನನ್ನು ಆರಾಧನೆ ಮಾಡಿದ್ದಕ್ಕೆ ಇದೇನಾ ಒಂದು ಶ್ರೀಚಕ್ರ ಕೊಡೋ ಯೋಗ್ಯತೆ ನಿನಗಿಲ್ವಾ? ಎಲ್ಲ ಕೆಲಸ ಕೆಡ್ತು. ನವರಾತ್ರಿಯಲ್ಲಿ ಅಮ್ಮನವರ ಶಕ್ತಿಯನ್ನು ನಿಷ್ಕ್ರಿಯ ಮಾಡಿ ಶ್ರೀಚಕ್ರನ ಪಡೆಯೋಣ ಅಂದರೆ ದಕ್ಕದೆ ಹೋಯ್ತಲ್ಲ ಮಣಿಕಂಠ. ನನ್ನ ಇಷ್ಟು ವರ್ಷಗಳ ಸಾಧನೆ ವ್ಯರ್ಥವಾಗೋಯ್ತು. ನಮಗೇನು ಹೆಚ್ಚು ಸಮಯ ಇಲ್ಲ ಗುರುಗಳೇ. ಹೇಗಾದರೂ ಮಾಡಿ ನಾವು ವಿಗ್ರಹ ಪಡೆಯಲೇಬೇಕು. ಯಾವ ಮಾರ್ಗದಿಂದ ಆದರೂ ಪರವಾಗಿಲ್ಲ, ಆಗಲೇ ನಮಗೆ ಶ್ರೀಚಕ್ರ ದಕ್ಕೋದು. ಗುರುಗಳೇ, ಅಲ್ಲಿ ನೋಡಿ, ಹುಳುಗೋನಿಗೆ ಹುಲ್ಕಡ್ಡಿ ಆಸರೆ. ಇವನಿಂದ ಏನು ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋದು ಆ ಜಾಜಿ. ಬುಡ ಹಿಡಿದ್ರೆ ಜಾಡ್ ಸಿಗುತ್ತೆ ಗುರುಗಳೇ, ಇವನನ್ನು ಹಿಡಿದ್ರೆ ಜಾಜಿ ಸಿಗ್ತಾಳೆ. ಜಾಜಿ ಸಿಕ್ಕಿದ ಮೇಲೆ ನಮಗೆ ವಿಗ್ರಹ ಸುಳಿವು ಸಿಕ್ಕೇ ಸಿಗುತ್ತೆ. ಸರಿ, ಪ್ರಯತ್ನ ಪಟ್ಟು ನೋಡೋಣ. ಏನು ಬಂಗಾರಿ, ಮತ್ಯಾವಾಗ ನಿಮ್ಮ ಪ್ರಯಾಣ ಅರಿಹಂತಪುರಕ್ಕೆ? ಯಾಕೆ ನಾವ್ಯಾಕೆ ಅರಿಹಂತಪುರಕ್ಕೆ ಹೋಗಬೇಕು? ಯಾಕಂದ್ರೆ ಆ ವಿಗ್ರಹನ ತಗೊಂಡು ಹೋಗಿದ್ರಲ್ಲ ಪೂಜೆ ಮಾಡಿಸೋಕ್ಕಂತ, ಅಲ್ಲಿ ಪೂಜೆ ಫಲಕಾರಿಯಾಗದೆ ನವರಾತ್ರಿಗೆ ಊರಿಗೆ ವಾಪಸ್ ಆದ್ರಂತೆ. ಎಲ್ಲಿಟ್ಟಿದ್ದೀರಾ ವಿಗ್ರಹನ? ಕೊಡಿ ನಮ್ಮ ಕೈಲಿ ಆ ವಿಗ್ರಹನ. ನೀವು ಮಾಡಬೇಕಾದ ಕೆಲಸನ ನಾವು ಮಾಡ್ಕೊಂಬರ್ತೀವಿ. ನೀವು ಹೇಳ್ದಾಗೆ ಮಾಡ್ಬೋದಿತ್ತು, ಆದರೆ ವಿಗ್ರಹ ನಮ್ಮ ಹತ್ರ ಇಲ್ವೇ? ವಿಗ್ರಹ ನಿನ್ನ ಹತ್ರ ಇಲ್ಲ ಅಂದ್ರೆ ಎಲ್ಲಿದೆ? ಜಾಜಿ ಹತ್ರ ವಿಚಾರಿಸು. ನಮ್ಮ ಹತ್ರ ಅಂದರೆ ನಮ್ಮಿಬ್ಬರ ಹತ್ರನೂ ಇಲ್ಲ ಅಂತ ಅರ್ಥ. ಎಲ್ಲರೂ ವಿಗ್ರಹ ಕೇಳೋರೆ. ಇರೋ ಒಂದು ವಿಗ್ರಹನ ಯಾರಿಗೆ ಅಂತ ಕೊಡೋದು? ಇನ್ಯಾರು ಕೇಳ್ತಿದ್ದಾರೆ ಆ ವಿಗ್ರಹನ? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಅದೇ ವಿಗ್ರಹ ಬೇಕಂತೆ. ನೀವುಗಳು ಅದನ್ನೇ ಕೇಳ್ತಿದ್ದೀರಾ. ಮಾರಿಗುಡಿಗೂ ಅದೇ ವಿಗ್ರಹ ಬೇಕಂತೆ. ಜಗ್ಗಿ ಪಂಚಾಕ್ಷರಿಗೆ ಮಾರ್ಕೊಳ್ಳೋದಕ್ಕೆ ಆ ವಿಗ್ರಹ ಬೇಕಂತೆ. ಈಗೇನು ಮಾಡಿದೆ? ಯೋಚನೆ ಮಾಡ್ತಿದ್ದೀನಿ. ಇರೋದೊಂದು ವಿಗ್ರಹ, ಎಲ್ಲರೂ ಆಸೆ ಪಡ್ತಿದ್ದೀರಾ. ಅದನ್ನು ತುಂಡು ತುಂಡು ಮಾಡಿ ಒಬ್ರಿಗೆ ತಲೆ, ಒಬ್ರಿಗೆ ಕಾಲು, ಒಬ್ರಿಗೆ ಕೈ ಭಾಗ ಮಾಡೋಣ ಅಂತ. ಏ ಮೂರ್ಖ, ಹಾಗೆಲ್ಲಾದ್ರೂ ಮಾಡ್ಬಿಟ್ಯಾ? ಅದು ಅಮ್ಮನವರ ವಿಗ್ರಹ. ನಿನ್ನ ತಲೆ ಕೈಕಾಲು ಕತ್ತರಿಸಿ ಹೋಗುತ್ತೆ. ನನಗೂ ಅದೇ ಹೆದರಿಕೆ. ವಿಗ್ರಹ ಸುರಕ್ಷಿತವಾಗಿರಲಿ ಅಂತ ಅದನ್ನು ಜೋಪಾನವಾಗಿಡೋದಕ್ಕೆ ಒಬ್ಬರ ಹತ್ರ ಕೊಟ್ಟಿದ್ದೀನಿ. ಯಾರಿಗೆ ಕೊಟ್ಟಿದ್ಯಾ?
ವಿರೂಪಾಕ್ಷನಿಗ. ಅವರೇ ಅಲ್ವಾ ಧರ್ಮದರ್ಶಿಗಳು? ಅವ್ರ ಹತ್ರ ಇದ್ದರೆ ಸುರಕ್ಷಿತವಾಗಿರುತ್ತೆ ಅಂತ ಅವ್ರ ಹತ್ರ ಕೊಟ್ಟಿದ್ದೀನಿ. ನಿಜ ಹೇಳ್ತಿದ್ಯಾ ಬಂಗಾರಿ? ನನ್ನ ಹಣೆಗೂ ನಿಮ್ಮ ಹಣೆಗೂ ಆ ವಿಗ್ರಹದ ಹಣೆಗೂ ಅದು ಅವ್ರ ಹತ್ರನೇ ಸುರಕ್ಷಿತವಾಗಿದೆ. ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡಿರ್ತಾಳೆ. ಅದರಲ್ಲೂ ಚಪ್ಪಲಿ ಕಾಯೋ ಆ ಬಂಗಾರಿಯನ್ನು ಕಟ್ಕೊಂಡು ಊರೂರೆಲ್ಲ ಸುತ್ತಿರ್ತಾಳೆ. ಅವಳಿಗೇನು ಇದನ್ನೆಲ್ಲ ಮಾಡೋದಕ್ಕೆ ರೋಗ? ಕೂತ್ರೆ ಎದ್ದೇಳಕ್ಕಾಗಲ್ಲ, ಎದ್ರೆ ಕೂತ್ಕೊಳ್ಳಕ್ಕಾಗಲ್ಲ ಅಂತ ಪರಿಸ್ಥಿತಿಲಿ ಇದ್ದೀನಿ. ನಿಮಗೆ ಈ ಅಜ್ಜಿಗಿಂತ ನಿಮ್ಗೊಳದೇ ಹೆಚ್ಚಾಯ್ತು. ನಿನಗೇನು ಹುಚ್ಚ ಅಜ್ಜಿ? ಒಂದು ಗಳಿಗೆಲ್ಲಿ ನೋಡಿದ್ರೆ ಜಾಜಿ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಬೇಕು ಅಂತೀಯ, ಇನ್ನೊಂದು ಗಳಿಗೆಲ್ಲಿ ಅವಳನ್ನೇ ಅಂತೀಯ. ಒಟ್ಟಿನಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿದೆ. ನಾನ್ ಸರಿ ಇಲ್ಲ ಆಯ್ತೇನಪ್ಪ? ವಿಷಯ ಹೇಳಜ್ಜಿ, ಸುಮ್ಮನೆ ಕುರಿಬೇಡ. ಸಲಿಗೆ ಜಾಸ್ತಿ ಆಯ್ತು ನಿನಗೆ. ಬಾಲ ಕತ್ತರಿಸ್ತೀನಿ ಇರು. ಈಗೇನಜ್ಜಿ ಇದನ್ನೆಲ್ಲ ಆಚೆ ಎಸೆದು ಬರ್ಬೇಕು ಅಷ್ಟೇ ತಾನೆ? ಇವು ಪೂಜೆ ಮಾಡಿರೋ ಹೂಗಳು ಕಣೋ, ಅಲ್ಲಿ ಇಲ್ಲಿ ಎಸಿಬಾರ್ದು. ಸರಿ ಅಜ್ಜಿ, ಅಲ್ಲಿ ಇಲ್ಲಿ ಎಸೆಯಲ್ಲ, ಕೊಡಿ. ನೋಡು ಹುಷಾರು, ಹರಿಯೋ ನದಿ ಕಂಡ್ರೆ ಅಲ್ಲಿ ಹಾಕ್ಬಿಟ್ಪ. ಸರಿ ಅಜ್ಜಿ, ನದಿಗೆ ಬಿಡ್ತೀನಿ. ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನು ಮೂರನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟ್ಯಕ್ಕೆ ಪ್ರಳಯವೇ ಬರಲಿ, ಗಂಗೆಯ ಜಟೆಯ ಧುಮುಕಿ ಬರಲಿ, ಎದುರು ನೀ ತಿರುಗೋ. ಜಾಜಿ ಅಕ್ಕ, ಏ ಅಕ್ಕ, ಇಲ್ಲೇನೇ ಮಾಡ್ತಾ ಇದ್ಯಾ? ಕಾಡಲ್ಲಿ ಯಾಕೆ ಕಲಿತಾ ಇದ್ಯಾ? ಮಾಡಕ್ ಬೇರೆ ಕೆಲಸ ಇರ್ಲಿಲ್ವಾ? ಅಲಿತಿಲ್ಲ ಕಣೋ, ದೇವಸ್ಥಾನಕ್ಕೆ ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗಿದ್ಯಾ? ಸರಿ ಸರಿ, ಮನೆಗೆ ಹೋಗು, ಮಹಾಮಂಗಳಾರತಿ ಕಾದಿದೆ. ಯಾಕೋ, ಏನಾಯ್ತು? ಅಲ್ವೇ, ಇಲ್ಲಿಗೆ ಬರೋಕ್ಕೂ ಮುಂಚೆ ನವರಾತ್ರಿ ಪೂಜೆ ಹೂಗಳನ್ನ ಎತ್ತಿಟ್ಬಿಟ್ಟು ಬರುತ್ತಾನೆ. ಅಜ್ಜಿ ಒಟ್ವಟ ಅಂತಿದ್ದಾರೆ, ಸುಮ್ಮನೆ ಬಯಸ್ಕೋತಿಯಲ್ಲೇ. ಅದ್ಬಿಡು, ಈ ಕಡೆ ಎಲ್ಲಿ ಹೋಗ್ತಾ ಇದೆಯಾ? ಇದು ದೇವಸ್ಥಾನದಿಂದ ಮನೆಗೆ ಹೋಗೋ ದಾರಿ ಅಲ್ವಲ್ಲ? ದೇವಸ್ಥಾನದಲ್ಲಿ ಹೋಮಕ್ಕೆ ಸಮಿತ್ ಬೇಕಿತ್ತಂತೆ, ಅದಕ್ಕೆ ತರೋಣ ಅಂತ ಬಂದೆ. 1 ಬುಟ್ಟಿ ಸಮಿತಿಗೆ 20 ರೂಪಾಯಿ ಕೊಡ್ತಾರಂತೆ, ಅಂದ್ರೆ 4 ಬುಟ್ಟಿಗೆ 80 ರೂಪಾಯಿ ಆಯ್ತು. ಅಕ್ಕ, ಒಂದು ಸಹಾಯ ಮಾಡೆ. ಆ ನವರಾತ್ರಿ ಪೂಜೆ ನೈರ್ಮಲ್ಯದ ಹೂಗಳು ಬುಟ್ಟಿ ಇದೆಯಲ್ಲ, ಅದನ್ನ ಒಂಚೂರು ನದಿಗೆ ಬಿಟ್ಬಿಡೆ. ನನಗೆ ಬಾಡಿಗೆ ಇದೆ, ಅಜ್ಜಿ ಹೇಳಿದ್ರೆ ಅರ್ಥ ಆಗಲ್ಲ, ಅದಕ್ಕೆ ಹಾಗೆ ತಂದ್ಬಿಟ್ಟೆ ಕಣೆ. ಅಷ್ಟೇನಾ? ಸರಿ, ಹೋಗಿ ತಗೊಂಡ್ ಬಾ. ಸರಿ ಅಕ್ಕ. ಅಕ್ಕ, ಇದನ್ನ ಅಲ್ಲಿ ಇಲ್ಲಿ ಎಸಿಬಾರ್ದಂತೆ, ಅಜ್ಜಿ ಹೇಳಿದ್ದಾರೆ, ನದಿಗೆ ಬಿಡ್ಬೇಕಂತೆ. ಹುಷಾರು. ಸರಿ, ನಾನು ನೋಡ್ಕೋತೀನಿ, ನೀನು ಹೋಗು. ಯಾಕೆ, ಏನಾಯ್ತು? ಯಾವ ಊರು ನಿಮ್ದು? ನಾವೆಲ್ಲ ಮಾತಾಡ್ತಾ ಇದ್ರೆ ವಿಗ್ರಹ ಎತ್ಕೊಂಡ್ಬಂದ್ರಲ್ಲ, ಎಲ್ಲಿಯ ವಿಗ್ರಹ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಯಾವ ವಿಗ್ರಹನೂ ಎತ್ಕೊಂಡಿಲ್ಲ. ಅಲ್ಲೇನೋ ಜಗಳ ನಡೀತಿತ್ತು ಅಂತ ನೋಡ್ತಿದ್ವಿ ಅಷ್ಟೇ. ನಮ್ಮ ಪಾಡಿಗೆ ನಮ್ಮ ಊರಿಗೆ ಹೋಗ್ತಿದ್ವಿ. ಅರಿಯಂತಪುರದವ್ರು ನಾವು. ನೀವು ವಿಗ್ರಹ ಎತ್ಕೊಂಬಂದಿದ್ದನ್ನ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ನಿಮ್ಗೆ ಆಗ್ಬೇಕಾ ವಿಗ್ರಹ? ಅದು ನಮ್ಗೆ ಸೇರ್ಬೇಕಾದದು. ಒಪ್ಸಿ ನಮ್ಗೆ ಅದನ್ನ. ನಾವ್ ಯಾವ ವಿಗ್ರಹನೂ ನೋಡಿಲ್ಲ. ನಮ್ಗೆ ಯಾಕೆ ಬೇಕಾ ವಿಗ್ರಹ? ಬೇಕಾದ್ರೆ ನಮ್ಮ ಕಾರು ಪರೀಕ್ಷೆ ಮಾಡ್ಕೊಳ್ಳಿ.
ಎಲ್ಲೋಯ್ತು ಆ ವಿಗ್ರಹ? ನಮ್ಮ ಜೊತೆಲೇ ಐತಲ್ಲ. ಹಿಂಗೆ ಏನಾನ ಆಯ್ತದೆ ಅಂತ ನನಗೆ ಅನುಮಾನ ಇತ್ತು. ಅದಕ್ಕೆ ದಾರಿಲಿ ಬರೋವಾಗ ಅದನ್ನು ಎಸ್ಬಿಟ್ಟೆ. ಅವರು ಅಲ್ಲೆಲ್ಲ ಪರೀಕ್ಷೆ ಮಾಡ್ಕೊಂಡು ಹೋಯ್ತಾರಲ್ಲ, ಅವಾಗ ನಾವು ವಾಪಸ್ ಹೋಗಿ ಎತ್ಕೊಂಬಂದ್ಬಿಡೋಣ. ಇಲ್ಲೂ ಇಲ್ಲ. ವಿಗ್ರಹ ಕಾಣಿಸ್ತಾ ಇಲ್ಲ. ಎಲ್ಲಿ ವಿಗ್ರಹ? ನಮ್ಮ ಜೊತೆ ಆಟ ಆಡಬೇಡಿ. ನಮ್ಮ ವಿಷಯ ನಿಮಗೆ ಗೊತ್ತಿಲ್ಲ. ನಿಜವಾಗೂ ನಮ್ಗೇನು ಗೊತ್ತಿಲ್ಲ. ಬಾಯಿ ಬಿಡ್ತೀಯೋ ಇಲ್ಲ ಸುಟ್ಟು ಭಸ್ಮ ಮಾಡ್ಲೋ? ಬೇಡ, ನಂಗೇನು ಮಾಡಬೇಡ, ಹೇಳ್ಬಿಡ್ತೀನಿ. ದಾರಿಲಿ ಬರ್ತಾ ಈಚೆ ಬಿಸಾಕ್ಬಿಟ್ವಿ. ಜಾಜಿ ಬಟ್ಟೆ ಬರೆಲ್ಲ ಜೋಡಿಸ್ಕೊತಿದ್ದಾಳೆ. ಏನಾಯ್ತು? ಎಲ್ಲಿಗೆ ಹೊರಟಿದ್ದಾಳೆ? ಅದನ್ನೆಲ್ಲ ಹೇಳೋ ಪುರ್ಸತ್ತಿಲ್ಲ ಲಲಿತಾ. ನಮ್ಮ ಪಟ್ಟಣದಲ್ಲಿರೋ ರಾಮಕೃಷ್ಣನ್ ಮನೇಲಿ ಒಂದು 4 ದಿವಸ ಇದ್ದು ಬರ್ತಾಳೆ ಜಾಜಿ. ಇದ್ದಕ್ಕಿದ್ದ ಹಾಗೆ ಅಲ್ಲಿಗೆ ಯಾಕೆ? ಏನಾಯ್ತು? ಜಾಜಿ ವಿಗ್ರಹನ ಎಸ್ಬಿಟ್ಲು. ಅವರೆಲ್ಲ ಹುಡ್ಕೊಂಡು ಬರ್ತಿದ್ದಾರೆ. ಅವ್ರನ್ನ ತಪ್ಪಿಸ್ಕೊಳಕ್ ನಾವು ಹೋಗ್ತಿದೀವಿ. ತಪ್ಪಿಗಿರಕ್ಕೆ ಬರಲ್ವೇನೋ ನಿನ್ಗೆ? ಎಲ್ಲ ಬಗಲ್ ಬಿಡು. ನೋಡು, ದುಷ್ಟರಿಂದ ಅದನ್ನ ಕಾಪಾಡೋಕೆ ಅಂತ ಜಾಜಿ ವಿಗ್ರಹನ ನದಿಗೆ ಎಸ್ತಿದ್ದಾಳೆ. ಅಕಸ್ಮಾತ್ ಆ ದುಷ್ಟರಿಗೆ ಆ ವಿಗ್ರಹ ಸಿಗದೇ ಇದ್ರೆ ನಮ್ಮ ಜಾಜಿಗೆ ಉಳಿಗಾಲ ಇಲ್ಲ. ಅದಕ್ಕೆ ಅಲ್ಲೊಂದು 4 ದಿವಸ ಇದ್ದು ಬರ್ತಾಳೆ. ಇಲ್ಲೆಲ್ಲಿ ಪರಿಸ್ಥಿತಿ ಸುಧಾರಿಸಿದ ಮೇಲೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀನು ಗಾಬರಿ ಆಗ್ಬೇಡ, ಅಂಥದ್ದೇನೂ ಆಗಲ್ಲ. ಏನ್ರಿ ಇದು? ಮತ್ತೆ ಹೊಸ ಸಂಕಷ್ಟಕ್ಕೆ ಸಿಕ್ಕಾಕೋತಾ ಇದೀವಿ. ಸಂಕಷ್ಟನೂ ಇಲ್ಲ, ಏನೂ ಇಲ್ಲ. ನೀವು ಗಾಬರಿ ಆಗ್ಬೇಡಿ ಅಮ್ಮ. ಅಪ್ಪ ನಡೀರಿ ಹೊರಡೋಣ. ನಡಿ ನಡಿ. ಅಯ್ಯೋ ಜಾಜಿ, ಜಾಜಿ ಒಂದ್ ನಿಮಿಷ ನಿಂತ್ಕೊಳ್ಳಿ. ಹೊರಟಾಗ ಅಡ್ಡಬಾಯಿ ಹಾಕ್ಬೇಡ, ಏನೂ ಆಗಲ್ಲ. ಜಾಜಿ, ಜೋಪಾನ ಬಂಗಾರಿ, ಜೋಪಾನೋ. ಬನ್ನಿ 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 ಬೇಗ. ಈ ದಾರಿಲಿ ಹೋದ್ರೆ ಗೊತ್ತಾಗ್ಬಿಡತ್ತೆ. ಯಾರಾದ್ರೂ ನೋಡಿ ಅವ್ರಿಗೆ ಹೇಳ್ಬಿಟ್ರೆ? ಹೌದು, ಮಾಮೂಲಿ ಬಸ್ ದಾರಿನಲ್ಲಿ ಹೋದ್ರೆ ಜನರು ನೋಡ್ತಾರೆ, ಅವ್ರ ಕಿವಿಗೆ ವಿಷಯ ಬಿದ್ದೇ ಬೀಳುತ್ತೆ. ಆದರೆ ಒಳದಾರಿಲಿ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ. ಬನ್ನಿ, ಆ ದಾರಿಲೇ ನಿಮ್ಮನ್ನ ತಲುಪಿಸ್ಬಿಡ್ತೀನಿ. ನಡೀರಿ. ಯಾವ್ರು ನೀವು? ನಿಮ್ಮ ಪರಿಚಯ ತಿಳಿಲಿ. ನಾನು ಈ ಊರವಳಲ್ಲ. ನನ್ನ ಪರಿಚಯ ತಗೊಂಡು ಏನು ಮಾಡ್ತೀರಿ? ನೀವು ಈ ಊರಲ್ಲ ಅನ್ನೋದು ನನಗೂ ಗೊತ್ತು. ಯಾಕೆಂದ್ರೆ ಇದು ನನ್ನೂರು. ಆ ಪೊಲೀಸ್ ಹೋದ್ಮೇಲೆ ಕೂಗಾಡ್ದಾಗ್ಲೇ ಗೊತ್ತಾಯ್ತು ನೀವು ಈ ಊರಿನ ಮುಖ್ಯಸ್ಥರು ಅಂತ. ನಿಮ್ಮ ಪರಿಚಯ ಕೇಳದೆ ನಿಧಾನಕ್ಕೆ ಪರಿಚಯ ಮಾಡ್ಕೊಂಡ್ರೆ ಆಯ್ತು. ತಮಗೇನು ತೊಂದರೆ ಇಲ್ಲ ಅಂದ್ರೆ ಆ ವಿಗ್ರಹದ ಬಗ್ಗೆ ಹೇಳ್ತೀರಾ? ವಿಗ್ರಹ? ಯಾವ ವಿಗ್ರಹ? ವಿಗ್ರಹದ ಬಗ್ಗೆ ನಿಮ್ಗೇನು ಗೊತ್ತು? ಎಷ್ಟಕ್ಕೂ ಅಪರಿಚಿತರ ಜೊತೆ ನಿಂತ್ಕೊಂಡು ಈ ವಿಚಾರವಾಗಿ ಮಾತಾಡಿ ಕಾಲಹರಣ ಮಾಡೋಷ್ಟು ಸಮಯ ನನ್ನಲ್ಲಿಲ್ಲ. ಅರ್ಥ ಆಯ್ತಾ? ಆಗಿದೆ ಅನ್ಕೊಳ್ತೀನಿ. ವಿಗ್ರಹಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಏನಂತ್ರಿ? ವಿಗ್ರಹಕ್ಕೋಸ್ಕರ? ಹೌದು. ನನ್ನ ಹೆಸರು ಕನಕಾಂಬರಿ. ನಮ್ದು ಜಮೀನ್ದಾರಿಕೆ ವಂಶ. ಹಂಗೇನೆ ಅರಿಹಂತಪುರದಲ್ಲಿರೋ ದಕ್ಷಿಣನಾಥ ದೇವಸ್ಥಾನದ ವ್ಯವಸ್ಥಾಪಕ ವರ್ಗ ನಮ್ದು. ಅರಿಹಂತಪುರಾಣ? ಹೌದು. ನಾವು ಈ ಊರಿಗೆ ಬಂದಾಗಲೇ ಗೊತ್ತಾಯ್ತು ನೀವು ಆ ವಿಗ್ರಹದಿಂದ ಬಿದ್ದಿದ್ದೀರಾ ಅಂತ. ನೀವ್ಯಾಕೆ ಆ ವಿಗ್ರಹದಿಂದ ಬಿದ್ದಿದ್ದೀರಾ ಅಂತ ತಿಳ್ಕೊಬೈದಾ? ನನ್ನದು ದೊಡ್ಡ ಕತೆ. ಅದನ್ನು ಹೇಳೋ ಸಮಯ ನನ್ನಲ್ಲಿಲ್ಲ. ನಿಮ್ಮ ಕತೆ ಏನು ಅಂತ ಹೇಳಿ. ಆ ವಿಗ್ರಹ ನಿಮ್ಗೆ ಯಾಕೆ ಬೇಕು? ಅದರಿಂದ ನಿಮ್ಗೇನು ಲಾಭ? ಅದು ನಿಮ್ಗೆ ಗೊತ್ತಾಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಅದು ನಿಮಗೆ ಹೇಳೋಂಥ ವಿಷಯನೂ ಅಲ್ಲ. ಹಾಗಾದ್ರೆ ನಾವಿಬ್ರು ಒಬ್ರಿಗೊಬ್ರಿಗೆ ಉಪಯೋಗ ಬರೋದಿಲ್ಲ. ನಮಸ್ಕಾರ. ಒಂದು ಗಳಿಗೆ ನಿಂತ್ಕೊಳ್ರಿ. ಹಂಗಿದ್ರೆ ನಾವಿಬ್ರು ಒಂದು ಒಪ್ಪಂದಕ್ಕೆ ಬರೋಣ. ನಾನು ನನ್ನ ಕತೆ ಹೇಳ್ತೀನಿ. ನಿಮಗೆ ಯಾಕೆ ಆ ವಿಗ್ರಹ ಬೇಕು ಅಂತ ನೀವು ಹೇಳ್ರಿ. ವಿರೂಪಾಕ್ಷ, ಎಂತ ಅವಮಾನ ಮಾಡ್ಬಿಟ್ಟೆ ನನಗೆ. ಅವರುಗಳ ಮುಂದೆ ನಾಲಾಯಕ್ ಅಂದ್ಬಿಟ್ಟಿಯಲ್ಲ. ನಿನಗೆ ವಿಗ್ರಹ ಸಿಗೋದಿಕ್ಕೆ
ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ರು ಆ ವಿಗ್ರಹದ ಮುಂದೆ ಎಲ್ಲ ಗೌಣ ಆಗೋಯ್ತಲ್ಲ. ನಿನ್ನಂದು ಪ್ರಯೋಜನ ಇಲ್ಲ ವಿರೂಪಾಕ್ಷ. ಇಷ್ಟಕ್ಕೆಲ್ಲ ಕಾರಣ ಆ ಜಾಜಿ. ಅವಳೇ ಇಷ್ಟಕ್ಕೆಲ್ಲ ಕಾರಣ. ನೋಡ್ತಾ ಇದ್ದ ಹಾಗೆ ನಾವೆಲ್ಲ ಕಷ್ಟಪಟ್ಟು ಹುಡುಕ್ತಾ ಇದ್ದ ವಿಗ್ರಹನ ನದಿಗೆಸ್ಬಿಟ್ಲು. ಅದರಿಂದಾನೆ ವಿರೂಪಾಕ್ಷ ನಂಗೆ ಎಲ್ಲರ ಮುಂದೆ ಬಯೋಗ್ ಆಗಿದ್ದು. ಈ ಸರಿ ನನ್ನ ಕೈಯಿಂದ ನೀನು ತಪ್ಪಿಸ್ಕೊಳಕ್ಕಾಗಲ್ಲ ಜಾಜಿ. ನೀನು ನನಗೆ ಮಾಡಿದ ಅವಮಾನಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಲೇಬೇಕು. ಮಾಧು ಸಾಹೇಬ್ರೆ, ದರ್ಬೇಸಿ ಜಾಜಿನ ಎತ್ತಾಕೊಂಡು ಬಂದು ಸೆಲ್ಲಲ್ಲಿ ಹಾಕು. ನಾನು ವಿಚಾರಿಸ್ಕೊಳ್ಳೋ ರೀತಿಗೆ ಇನ್ನೊಂದು ಸರಿ ನನ್ನ ತಂಟೆಗೆ ಬರಬಾರ್ದು. ಸಾಹೇಬ್ರೆ, ಅವಳು ಬಹುಶಃ ಈ ಸಮಯಕ್ಕೆ ಅಮ್ಮನವ್ರ ಗುಡಿಗೆ ಹೋಗಿರ್ತಾಳೆ. ಅಲ್ಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಈಗಲೇ ಹೋಗು. ಗುಡಿಲಿಲ್ಲ ಅಂದರೆ ಮನೆಗೆ ಹೋಗು. ಬಂಗಾರಿ ಹಿಡ್ಕೊಂಡು ವಿಚಾರಿಸು. ಅವಳ ದಿನಚರಿ ಅವನಿಗೆ ಗೊತ್ತೇ ಇರುತ್ತೆ. ಸಿಕ್ಕಿದ್ರೆ ಎತ್ತಾಕೊಂಡು ಬಾ. ಅವಳ ಕೊನೆಯ ಅಧ್ಯಾಯವನ್ನ ಇವತ್ತು ಶುರು ಮಾಡ್ತೀನಿ. ಇದು ನಿಮ್ಗೆ ಹೇಗೆ ತಿಳಿತು? ನನಗೆ ಅಮ್ಮನವರ ಅಪ್ಪಣೆ ಆಗಿದೆ. ಏನಾಯ್ತು ಅಂತ ಹೇಳು ಶಕ್ರಿ, ತಿಳಿದಿದ್ದು ಮಾಡೋಣ. ದೇಶಿಕ್ರೆ, ನಮ್ಮ ಜಾಜಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಹುಡುಕಿದ್ರು ಎಲ್ಲಿ ಹುಡುಕಿದ್ರು ಸಿಗ್ತಿಲ್ಲ. ಏನ್ ಮಾಡಬೇಕು ಅಂತ ದಿಕ್ಕೆ ತೋಚ್ತಿಲ್ಲ ನಮಗೆ. ಅಮ್ಮ ಜಗದಂಬೆ, ನಿನ್ನ ಪ್ರೇರಣೆಯಿಂದ ನಿನ್ನ ಸಂಕಲ್ಪ ಏನು ಅಂತ ನನಗೆ ಗೊತ್ತಾಯ್ತು ತಾಯಿ. ನನ್ನಿಂದ ಆದ ಸಹಾಯ ನಾನು ಇವ್ರಿಗೆ ಮಾಡ್ತೀನಿ. ಶೇಖರಿ, ಆ ತಾಯಿ ನಿನಗೆ ಸಹಾಯ ಮಾಡೋದಕ್ಕೆ ನನಗೆ ಪ್ರೇರೇಪಿಸಿದಾಳೆ. ಅದಕ್ಕೆ ಮನೇಲಿದ್ದವನು ನಿನ್ನನ್ನು ಹುಡುಕೊಂಡು ಇಲ್ಲಿಗೆ ಬಂದೆ. ಸ್ವಾಮಿಗಳೇ, ದಯವಿಟ್ಟು ಈಗ ನಮ್ಮ ಜಾಜಿ ಅಕ್ಕನ ಹುಡ್ಕೋದು ಹೇಗೆ ಅಂತ ಹೇಳಿ. ಚಿಂತೆ ಬೇಡ ವಿದ್ಯಾ. ಜಾಜಿ ಎಲ್ಲಿ ಹೋದ್ಲು ಏನಾದ್ಲು ಅಂತ ಹೇಳೋದಕ್ಕೆ ನಾನಿದ್ದೀನಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ದೇಶಕ್ರೆ. ಮಗಳನ್ನು ಕಾಣದೆ ಜೀವ ಬಾಯಿಗೆ ಬಂದ್ಬಿಟ್ಟಿದೆ. ಜಾಜಿ ಅಂದ್ರೆ ಬರೀ ಜಾಜಿ ಅಲ್ಲಪ್ಪ. ಜಾಜಿಯೊಳಗೆ ಒಬ್ಳು ಸುಂದರಿ ಇದ್ದಾಳೆ. ಸುಂದರಿ ಅಂದ್ರೆ ಯಾರು? ನನ್ನ ಮಗಳು. ಅವಳು ಬರೀ ನಿನ್ನ ಮಗಳಲ್ಲಪ್ಪ. ಅವಳ ಹಿಂದೆ ಶತಶತಮಾನಗಳ ಇತಿಹಾಸ ಇದೆ. ಜನ್ಮ ಜನ್ಮಾಂತರಗಳ ನಂಟಿದೆ. ಆ ಅಂಟಿನ ನಂಟು ಕೆಲವು ಸಲ ಅವಳ ದಾರಿನ ಕುಂಟು ಹಾಗೆ ಮಾಡುತ್ತೆ. ಆದರೆ ಅದರಿಂದ ಅವಳ ಜೀವಕ್ಕೆ ಏನು ಅಪಾಯನೂ ಆಗೋದಿಲ್ಲ. ಯಾಕೆಂದರೆ ಅವಳು ಇಡೋ ಪ್ರತಿ ಹೆಜ್ಜೆಯಲ್ಲೂ ಅವಳ ಜೊತೆ ಅಮ್ಮನವ್ರು ಇರ್ತಾರೆ. ಅಮ್ಮನವ್ರು ಇರೋವರೆಗೂ ಅವಳಿಗೆ ಯಾವ ಅಪಾಯನೂ ಇಲ್ಲಪ್ಪ. ಬನ್ನಿ, ಅವಳು ಎಲ್ಲಿದ್ದಾಳೆ ಅಂತ ನಾನು ಹೇಳ್ತೀನಿ. ವಿರೂಪಾಕ್ಷ, ಆ ಮಾರಿಗುಡಿಯಿಂದ ಇನ್ನು ಯಾವುದೇ ಕೆಲಸ ಆಗೋಲ್ಲ ಅಂತ ಅನಿಸ್ತಾ ಇದೆ. ಸಿಕ್ಕ ಅವಕಾಶಗಳನ್ನೆಲ್ಲ ಬೇಕಂತಲೇ ತಪ್ಪಿಸಿದಾನೆ ಆ ಮಾರಿಗುಡಿ. ಸುಮ್ಮನೆ ಅನುಮಾನ ಪಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಕಡಿಕೆ. ಎಲ್ಲವನ್ನು ಕೂಲಂಕುಷವಾಗಿ ವಿಚಾರ ಮಾಡಬೇಕು, ಆಮೇಲೆ ಮಾತಾಡಬೇಕು. ಸತ್ಯದ ತಿರುಳು ಎಷ್ಟಿದೆ ಅಂತ ನೋಡಬೇಕು, ಆಮೇಲೆ ಮಾತಾಡೋದು ಎಲ್ಲ ರೀತಿಯಲ್ಲೂ ಒಳ್ಳೇದು. ಯೋಚಿಸೇ ಮಾತಾಡ್ತಿದ್ದೀನಿ ವಿರೂಪಾಕ್ಷ. ಅರಿಹಂತಪುರದಲ್ಲಿ ಸಿಕ್ಕ ವಿಗ್ರಹನ ಹೇಡಿಗಳ ಥರ ಯಾರಿಗೋ ಹೆದ್ರಿ ಬರಿಗೈಲಿ ಬಂದಿದ್ದಾನೆ. ಕಾಕಿ ಅನ್ನೋ ಪಟ್ಟ ಇದ್ರು ಯಾವುದೋ ದಾಂಡಿಗರಿಗೆ ಹೆದ್ರಿ ಓಡ್ ಬಂದಿದ್ದಾನೆ. ಇನ್ನು ಆ ಚಿಕ್ಕ ಹುಳು ಜಾಜಿ ಹತ್ರ ಆ ವಿಗ್ರಹನ ಕಿತ್ಕೊಳ್ಳೋಕ್ಕಾಗ್ತಿಲ್ಲ ಅವನಿಂದ. ಇನ್ನು ಅವನಿಂದ ಏನಾದರೂ ನಿರೀಕ್ಷಿಸೋದು ವ್ಯರ್ಥ. ಅವನ ಕಾಕಿ ಕದರ್ ಏನು ಕೆಲಸ ಮಾಡ್ತಾ ಇಲ್ಲ. ನೀನು ಹೇಳೋದೇನೋ ಸರಿ, ಆದ್ರೆ ನಾವ್ ಈಗ ಅವನ್ನ ಬಿಟ್ಟು ಮುಂದುವರಿಯೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನಮ್ ಗುಟ್ಟೆಲ್ಲ ಅವನ ಹತ್ರ ಇದೆ. ಗುಟ್ಟು ಯಾವುದು ಗುಟ್ಟು ರಟ್ಟಾಗ್ದಿರೋ ಥರ ನಾನು ನೋಡ್ಕೋತೇನೆ. ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ ಅಂದರೆ
ಅವನಿಗೊಂದು ಗತಿ ಕಾಣಿಸೋದೆ ಬಿಡು. ವಿಗ್ರಹ ಸಿಕ್ಲಿಲ್ಲ ಅನ್ನೋ ಆವೇಶದಲ್ಲಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ. ಇದು ಅಷ್ಟೊಂದು ಸರಳವಾದ ಸಮಸ್ಯೆ ಅಲ್ಲ. ವಿಗ್ರಹದ ಹಿಂದೆ ಬಿದ್ದಿರೋದು ನಾವು 3 ಜನ ಮಾತ್ರ. ಮೊದಲು ವಿಗ್ರಹ ಎಲ್ಲಿದೆ ಅಂತ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡು, ಆಮೇಲೆ ಮುಂದಿನ ಮಾತು. ವಿಗ್ರಹ ಸಿಕ್ಕೇ ಸಿಗುತ್ತೆ. ಈ ಬಾರಿ ಈ ಕಡ್ಕಿಯಿಂದ ಆ ವಿಗ್ರಹ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಮಾತಾಡಬೇಡ, ನಿನ್ ವಿದ್ಯೆನ ಪ್ರಯೋಗ ಮಾಡು. ವಿಗ್ರಹ ಎಲ್ಲಿಗೆ ಹೋಯ್ತು, ಯಾವ ದಿಕ್ಕಿನಲ್ಲಿದೆ, ಯಾರ ಕೈಲಿದೆ ಅನ್ನೋದನ್ನ ಪತ್ತೆ ಮಾಡೋ. ಅಗತ್ಯವಾಗಿ ಸಿಗುತ್ತೆ. ಅದು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಇನ್ನು ಸಾಧ್ಯನೇ ಇಲ್ಲ. ಅದು ನಮ್ಮ ಕೈವಶವಾಗಲೇಬೇಕು. ಮಣಿಕಂಠ, ತಾಯಿ ಮುಂದೆ ಮಂಡಲ ಹಾಕು. ಬಲಿ ಆಗ್ಲೇಬೇಕು. ಶುದ್ಧ ಹೆಂಡನ ತುಂಬಿಸು. ಲಿಂಬೆ ಹಣ್ಣುಗಳ ವ್ಯವಸ್ಥೆ ಆಗ್ಲಿ. ಆ ವಿಗ್ರಹ ನಮ್ಮ ಕೈವಶವಾಗಲೇಬೇಕು.